ನೋಡಿ ಈಗ ಹುಳಗಳೆಲ್ಲ ಪೆಟ್ಟಿಗೆ ಬಂದು ಕೂತ್ಕೊಳ್ತಾ ಇದೆ. ಹೆಚ್ಚಿನ ಅಂಶ ಈ ರಾಣಿ ಹುಳ ಇದೆಲ್ಲ ಅದು ಪೆಟ್ಟಿಗೆ ಒಳಗೆ ಬಂದು ಕೂತಿರ್ಬೋದು. ಈಗ ಒಂದು ವೇಳೆ ರಾಣಿ ಹುಳ ಈ ಪೆಟ್ಟಿಗೆ ಒಳಗೆ ಬಂದಿರದಿದ್ದರೆ ಈ ಹುಳಗಳೆಲ್ಲ ಎದ್ದು ಹೋಗಿ ಅದೇ ಜಾಗದಲ್ಲಿ ಕೂತ್ಕೊಳ್ತವೆ. ಇಲ್ಲದಿದ್ದರೆ ಎಲ್ಲಿಯಾದರೂ ಮರದ ಮೇಲೆ ಕೂತ್ಕೊಳ್ತವೆ ಅಂತ ಇವರು ಹೇಳಿದರು. ಹಾಗೆಲ್ಲಾದರೂ ಒಂದು ವೇಳೆ ಮರದಲ್ಲೆಲ್ಲಾದರೂ ಹೋಗಿ ಕೂತ್ಕೊಂಡ್ರೆ ಇವರು ಮರ ಹತ್ತಿ ಒಂದು ಬೈರಾಸಿನಲ್ಲಿ ಹೀಗೆ ಗೊಂಚಲಿನ ರೀತಿಯಲ್ಲಿ ಕೂತ್ಕೊಂಡಿರ್ತದಂತೆ ಈ ಹುಳಗಳು. ಆ ಬೈರಾಸನ್ನು ಹೋಗಿ ಇಡೀ ಕೂಟವನ್ನೇ ಬೈರಾಸಿನಲ್ಲಿ ಹೀಗೆ ತೆಗೆದುಕೊಂಡು ಬಂದು ಪೆಟ್ಟಿಗೆಯಲ್ಲಿ ಕೂತ್ಕೊಳಿಸ್ತಾರಂತೆ. ಇವಾಗ ಸಾಮಾನ್ಯವಾಗಿ ಜೇನು ಹುಳ ಕಚ್ಚಿದ್ರೆ ಏನಾಗ್ತದೆ ಅಂತ ಹೇಳಿದರೆ ಅದರ ಮುಳ್ಳೊಂದು ಇರ್ತದೆ, ಅದು ಬಂದು ಕೈಯಲ್ಲಿ ಏನು ಕಚ್ಚಿದ ಜಾಗದಲ್ಲಿ ಇರ್ತದೆ. ಅದನ್ನು ತೆಗಿಬೇಕು. ತೆಗೆದು ಈಗ ಸದ್ಯಕ್ಕಿರೋ ಮದ್ದು ಅಂತ ಹೇಳಿದರೆ ಏನೋ ಹನಿ ಉಂಟು ಅದನ್ನೇ ನಾವು ಅದಕ್ಕೆ ಅಪ್ಲೈ ಮಾಡಬೇಕು. ಮತ್ತು ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಯಾಕೆಂತ ಹೇಳಿದರೆ ಅದು ಕಚ್ಚಿದ ತಕ್ಷಣ ಒಂದು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು